ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಪೋಸ್ಟ್ ಪೊಸಿಷನ್ಸ್ ಅಥವಾ ಅವ್ಯಯಗಳು, ಹಿಂದಿನಲ್ಲಿ ಅದನ್ನು ಸಂಬಂಧ ಬೋಧಕ ಅಂತ ಹೇಳ್ತೀವಲ್ಲ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಈ ಸಂಬಂಧ ಬೋಧಕ ಸಂಬಂಧನ ತೋರಿಸ್ತಾ ಇದೆ, ಅದರಲ್ಲೇ ನಿಮಗೆ ಗೊತ್ತಾಗ್ತಾ ಇದೆ ಸಂಬಂಧವನ್ನು ಹೇಳೋದು. ಯಾವುದು ಸಂಬಂಧ ಹೇಳುತ್ತೆ? ಇಲ್ಲಿ ಎರಡು ವ್ಯಕ್ತಿಗಳ ನಡುವೆನೋ ವಸ್ತುಗಳ ನಡುವೆನೋ ಅಥವಾ ಒಂದು ಪದ ಇನ್ನೊಂದು ಪದದ ನಡುವಿನ ಸಂಬಂಧವನ್ನು ಹೇಳೋದಕ್ಕೆ ಕೆಲವು ವರ್ಡ್ಸನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಆ ವರ್ಡ್ಸನ್ನು ನಾವು ಸಂಬಂಧ ಬೋಧಕ್ ಅಂತ ಹೇಳ್ತೀವಿ ಅಲ್ವಾ. ಈಗ ನೋಡಿ, ಮನೆ, ಪಾಠಶಾಲೆ ಇದೆ ಅಂತ ಹೇಳಿದರೆ ಏನು, ಮನೆ ಪಾಠಶಾಲೆ ಇದೆ, ಕ್ಲಾರಿಟಿ ಸಿಗ್ತಾ ಇಲ್ಲ ಅಲ್ವಾ. ಅದಕ್ಕೆ ಮನೆಯ ಬಳಿ ಪಾಠಶಾಲೆ ಇದೆ. ಘರ್ ಕೆ ಪಾಸ್ ಸ್ಕೂಲ್ ಹೇ. ಘರ್ ಕೆ ಪಾಸ್, ಏನು ಕೆ ಪಾಸ್ ಅಂತ ಬಂತಲ್ಲ, ಉಸಿ ಕೋ ಹಮ್ ಸಂಬಂಧ ಬೋಧಕ್ कहते हैं ಅಲ್ವಾ. ನೋಡಿ, ಲಡ್ಕೆ ಕೆ ಸಾಮ್ನೆ ಲಡ್ಕಿ ಹೇ. ಹುಡುಗನ ಮುಂದೆ ಹುಡುಗಿ ಇದ್ದಾಳೆ. ಲಡ್ಕೆ ಕೆ ಸಾಮ್ನೆ, ಕೆ ಸಾಮ್ನೆ ಅನ್ನೋದೇನು, ಸಂಬಂಧ ಬೋಧಕ್. ಮತ್ತು ಇದನ್ನು ಕಲ್ತ್ಕೊಳ್ಳೋದು ತುಂಬ ಈಸಿ. ಯಾಕೆ ಅಂದರೆ ಇದು ಯಾವಾಗ ಪುಲ್ಲಿಂಗ್, ಸ್ತ್ರೀಲಿಂಗ್, ಏಕವಚನ, ಬಹುವಚನ, ಯಾವ ಕಾಲ ಏನಾದರೂ ಬದಲಾಗೋದಿಲ್ಲ. ಯಾವಾಗಲೂ ಹೇಗಿರುತ್ತೆ ಹಾಗೇ ಇರುತ್ತೆ. ಒಂದು ಜಸ್ಟ್ ಏನು, ಉಸ್ಕಾ ಅರ್ಥ ಸಮಜ್ನಾ ಹೇ, ಮೀನಿಂಗ್ ತಿಳ್ಕೊಂಡ್ಬಿಟ್ಟು ಸಾಕು. ಮತ್ತು ನೀವು ಅದರಲ್ಲಿ ಯಾವ ಚೇಂಜಸ್ಸು ಮಾಡೋ ಅಗತ್ಯ ಇಲ್ಲ. ಆ ಮೀನಿಂಗ್ ಈಗೇನು, ಅದರ ಹತ್ತಿರ, ಕೆ ಪಾಸ್ ಅಂತ ನಿಮಗೆ ಗೊತ್ತಾದ್ರೆ ಸಾಕು. ಆವಾಗ ನೀವು ನೋಡಿ, ಮೈದಾನ್ ಕೆ ಪಾಸ್ ಮಂದಿರ್ ಹೇ, ಮಂದಿರ್ ಕೆ ಪಾಸ್ ಕ್ಯಾಂಟೀನ್ ಹೇ ಅಲ್ವಾ. ನೋಡಿ, ಎಲ್ಲ ಈಸಿಯಾಗಿ ನೀವು ಮಾಡ್ತಾ ಹೋಗ್ಬೋದು. ಮೀನಿಂಗ್ ಮಾತ್ರ ತಿಳ್ಕೊಂಡ್ರೆ ಸಾಕು, ಈಸಿಯಾಗಿ ಸೆಂಟೆನ್ಸಲ್ಲಿ ಅದನ್ನು ಯೂಸ್ ಮಾಡ್ಬೋದು. ಸೊ ಫಸ್ಟ್ ಒಂದು ಎಕ್ಸಾಂಪಲ್ ದೇखेंगे. ಮೇರೆ ದೋಸ್ತ್ ಕೆ ಪಾಸ್ ಬಹುತ್ ಧನ್ ಹೇ. ನೋಡಿ, ಮೇರೆ ದೋಸ್ತ್ ಬಹುತ್ ಧನ್ ಹೇ ಅಂದರೆ ಆಗುತ್ತಾ? ಮೀನಿಂಗ್ ಇಲ್ಲ. ಅದಕ್ಕೆ ಅವನ ಬಳಿ, ಅವನ ಹತ್ತಿರ. ಅದಕ್ಕೆ ಏನು ಮಾಡಬೇಕು, ಮೇರೆ ದೋಸ್ತ್ ಕೆ ಪಾಸ್, ಕೆ ಪಾಸ್ ಅನ್ನೋ ಒಂದು ಸಂಬಂಧ ಬೋಧಕನ ಯೂಸ್ ಮಾಡ್ತಿದ್ವಿ. ಈ ಕೆ ಪಾಸ್ ಅನ್ನೋದು ಅದು ಜೊತೆಯಲ್ಲೇ ಬರಬೇಕು. ಅದು ಕೀ ಪಾಸು ಆಗಲ್ಲ, ಕಾ ಪಾಸು ಆಗಲ್ಲ, ಚೇಂಜಸ್ಸೇ ಇಲ್ಲ. ಅದು ಹೇಗೆ, ಅದನ್ನು ನಾವು ಅವಿಕಾರಿ ಶಬ್ದ ಅಂತೀವಿ. ಅವಿಕಾರಿ ಅಂದರೆ ಚೇಂಜೇ ಆಗಲ್ಲ, ಅದು ಹೇಗಿದೆಯೋ ಹಾಗೇ ಇರಬೇಕು. ಯಾವ ಸೆಂಟೆನ್ಸ್ ಆದರೂ ಹಾಗೇ ಇರುತ್ತೆ. ಅದನ್ನೊಂದು ನೆನ್ಪಿಟ್ಕೊಳ್ಳಿ. ಏನಾದರೂ ಅಲ್ಲಿ ಲಡ್ಕಿ ಕೀ ಪಾಸ್ ಅಂತ ಮಾಡಿಬಿಟ್ರೆ ನಿಮ್ಗೆ ತಪ್ಪಾಗಿಬಿಡುತ್ತೆ, ಗೊತ್ತಾಯ್ತಾ. ಅಲ್ಲಿ ಕೆ ಪಾಸ್ ಅನ್ನೋದು ಕೆ ಪಾಸೇ ಆಲ್ವೇಸ್. ಮೇರೆ ದೋಸ್ತ್ ಕೆ ಪಾಸ್ ಬಹುತ್ ಧನ್ ಹೇ. ನನ್ನ ಗೆಳೆಯನ ಹತ್ತಿರ ಬಹಳ ಸಂಪತ್ತು ಇದೆ. ಮೈ ರಾಮ್ ಕೆ ಸಾಥ್. ನೋಡಿ, ಕೆ ಸಾಥ್ ಅಂದರೆ ಜೊತೆಯಲ್ಲಿ. ರಾಮ್ ಕೆ ಸಾಥ್ ಅಂದರೆ ರಾಮನ ಜೊತೆಯಲ್ಲಿ, ರಾಮನೊಡನೆ ವಾಸಿಸುತ್ತಿದ್ದೇನೆ. ಸರಳಾ ರೋಜ್ 5 ಬಜೆ ಕೆ ಬಾದ್ ಅಂದರೆ ಅನಂತರ, ನಂತರ ಅನ್ನೋದಕ್ಕೆ ಕೆ ಬಾದ್. ಹಾಗೆ ಕೆ ಬಾರೆ ಮೇ ಅಂದರೆ ಅವರ ಬಗ್ಗೆ. ಹಾಗೆ ಕೆ ಯಹ ಅಂದರೆ ಅಲ್ಲಿ, ರಾಮ್ ಕೆ ಯಹ ಅಂದರೆ ರಾಮನಲ್ಲಿ. ರಾಮ್ ಕೆ ಯಹ, ರಾಮನ ಅಲ್ಲಿ, ರಾಮನಲ್ಲಿ ಅನ್ನೋ ಅರ್ಥದ ಬರುತ್ತೆ, ಆಯಿತಾ, ಅವನ ಬಳಿ. ನೆಕ್ಸ್ಟ್, ವೇ ನಮಕ್ಕೆ ಬಿನಾ, ಅದಿಲ್ಲದೆ. ನೋಡಿ, ವಿಥೌಟ್ ದಟ್ ಹೇಳ್ತೀವಲ್ಲ, ಹಮ್ ಹವಾ ಕೆ ಬಿನಾ ನಹಿ ಜೀ ಸಕ್ತೆ. ನಾವು ಗಾಳಿ ಇಲ್ಲದೆ ಬದುಕಲಾರೆ ಅನ್ಬೇಕಾದ್ರೆ ಕೆ ಬಿನಾ. ಇದೆಲ್ಲದಕ್ಕೂ ಕೆ ಬಂದಿದೆ ಅಲ್ವಾ. ಸೊ ಕೆಲವಕ್ಕೆ ಮಾತ್ರ, 10ಕ್ಕೆ ಕೆ ಬಂದರೆ 1, 2ಕ್ಕೆ ಮಾತ್ರ ಕೀ ಬರುತ್ತೆ. ಅದು ಯಾವ್ದು ಅಂತ ತಿಳ್ಕೊಂಡ್ರಾಯ್ತು. ಕೀ ತರಹ, ತರಹನ ಬೇಕಾದ್ರೆ ಯಾವಾಗಲೂ ಕೀನೇ ಬರಬೇಕು. ಕೀ ಓರ್, ಕೀ ತರಹ, ಕೀ ತರಫ್. ನೋಡಿ, ಉಸ್ಕಿ ತರಹ ಅವನಂತೆ. ಉಸ್ಕಿ ತರಹ ಅಂದರೆ ಅವನ ಕಡೆಗೆ, ಅವನೆಡೆಗೆ. ಕೀ ತರಫ್, ಕೀ ತರಹ. ಕೀ ಓರ್ ಅದು ಕೀ ಮಾತ್ರ ಬರುತ್ತೆ, ಅಲ್ಲಿ ಕೆ ಬರಬಾರ್ದು. ಆಮೇಲೆ ಹೇಳಿದ್ದೆಲ್ಲ ಕೆ ಬರಬೇಕು. ಇದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲಿರೋ ಏನು ವರ್ಡ್ಸ್ ಇದೆಯಲ್ಲ ನೋಡಿ, ಕೆ ಉಪ್ಪರ್ ಕೆ ನೀಚೆ, ಇದನ್ನು ಕಲ್ತ್ಕೊಳ್ಳಿ. ಮೀನಿಂಗ್ ಇಲ್ಲೇ ಕೊಟ್ಟಿದ್ದಾರೆ, ಕಲ್ತ್ಕೊಳ್ಳಿ. ಅಲ್ಲಿಗೆ ನಿಮಗೆ ಇದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಎಷ್ಟೊಂದಿದೆ. ಇಷ್ಟೊಂದೆಲ್ಲ ಕಲ್ತ್ರೆ ನಿಮಗೆ ಎಕ್ಸಾಮಲ್ಲಿ ಬರೆಯೋದಕ್ಕೆ ಈಸಿ ಆಗ್ತಾ. ನೋಡಿ, ಕೆ ಪೀಚೆ, ಕೆ ಸಾಥ್, ಕೆ ಬಿನಾ, ಕೆ ಬಾದ್ ಎಲ್ಲ ಮೀನಿಂಗು ಇದೆ. ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಎಲ್ಲದನ್ನು ಓದ್ಕೊಳ್ಳಿ. ನಮಗೆ ನೀವು ಆರಾಮಾಗಿ ಎಕ್ಸಾಮಲ್ಲಿ ಬರಿಬೋದು. ನೋಡಿ, ಗಾಂಧೀಜಿ ಕೆ ಬಾರೆ ಮೇ ಅಂದರೆ ಅವರ ಬಗ್ಗೆ. ನೋಡಿ, ಕೀ ಬಂತು, ಶಹರ್ ಕಿ ತರಫ್. ಕೀ ಓರ್ ಬಂತು, ಕೀ ಜಗ, ಉಸ್ಕಿ ಜಗ, ಅವನ ಜಾಗದಲ್ಲಿ ಅಂತ. ಓಕೆ, ನೆಕ್ಸ್ಟ್ ಇಲ್ಲಿ ನೀವು ಯೂಸ್ ಮಾಡ್ಕೋಬೇಕು. ನೋಡಿ, ಶಂಕರ್ ಡ್ಯಾಶ್ 2000 ರೂಪಾಯಿ ಹೇ. ಶಂಕರನ ಬಳಿಯಲ್ಲಿ ಅಂತ ನಾವು ಅಂದ್ಕೊಳ್ತೀವಿ. ಕನ್ನಡಕ್ಕೋ ಇಂಗ್ಲೀಷ್ಗೋ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಶಂಕರ್ ಕೆ ಪಾಸ್, ಅವನ ಬಳಿ
के पास ಇಲ್ಲಿ ಶಂಕರ್ ಬರೀ ಪಾಸ್ ಕೊಟ್ಟಿದ್ದಾರೆ ಅಂತೇಳಿ ಶಂಕರ್ ಪಾಸ್ 2000 ರೂಪಾಯಿ ಹೇ ಬರೀ ಹಾಗಿಲ್ಲ. ಕೆ ಅನ್ನೋದನ್ನು ಆ್ಯಡ್ ಮಾಡಬೇಕು. ಎಲ್ಲಿ ಕೀ ಬರಬೇಕು ಅದನ್ನು ಆ್ಯಡ್ ಮಾಡಬೇಕು. ಕೀ ಯಾವುದ್ಯಾವುದಕ್ಕೆ ಅಂತ ಹೇಳಿದ್ದೀನಿ, ಕೆ ಯಾವುದಕ್ಕೆ ಹೇಳಿದ್ದೀನಿ, ಶಂಕರ್ ಕೆ ಪಾಸ್ ಅಲ್ವಾ. ಇಲ್ಲಿ ನೋಡಿ ದೇಖೋ ಕಮರೆ ಕೆ ಅಂದರ್, ನೋಡಿ ಅಂದರ್ ಇದ್ದರೆ ಕೆ ಅಂದರ್, ಕಮರೆ ಅಂದರ್ ಕೌನ್ ಹೇ ಹೇಳೋ ಹಾಗಿಲ್ಲ. ಓಕೆ, ಸೊ ಆ ಥರ ಎಲ್ಲದಕ್ಕೂ ಯಾವ ವರ್ಡನ್ನ ಹಾಕ್ತೀರಾ ನೋಡಿ, ನಿಮಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಯಾವುದಕ್ಕೆ ಕೆ ಹಾಕಬೇಕು, ಯಾವುದಕ್ಕೆ ಕೀ ಹಾಕಬೇಕು, ಅದರದ್ದು ಮೀನಿಂಗ್ ಏನು ಅಷ್ಟನ್ನು ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ ವಾಕ್ಯ ಮಾಡಿ ನೋಡಿ. ಪಾಠಶಾಲಾ ಕೆ ಪಾಸ್ ಮೈದಾನ್ ಹೇ, ಜಸ್ಟ್ ಒಂದು ವರ್ಡ್ ಸೇರಿಸಿ ನೀವು ಸೆಂಟೆನ್ಸ್ ಕಂಪ್ಲೀಟ್ ಮಾಡಿದರೆ ಆಯಿತು. ರಾಮ್ ಕೆ ಸಾಥ್ ಸೀತಾ ಹೇ, ಪೂರಬ್ ಕಿ ತರಫ್ ಜಾ ರಹೇ ಹೇ, ನೋಡಿ ಪೂರ್ವದ ಕಡೆಗೆ ಹೋಗುತ್ತಿದ್ದೇವೆ. ಆಪ್ಕೆ ಸಿವಾಯ್ ಮೈ ನಹಿ ರಹ ಸಕ್ತಾ, ನೀವಿಲ್ಲದೆ ನಾನು ಇರೋದಕ್ಕೆ ಆಗೋಲ್ಲ ನನ್ನಿಂದ ಅಂತ ಹೇಳಬೇಕಾದ್ರೆ. ಓಕೆ, ಎಸ್. ಇಲ್ಲಿ ಪ್ರಶ್ನೆಗಳು ಕೊಟ್ಟಿದ್ದಾರೆ. ತುಮ್ಹಾರೆ ಪಾಸ್ ಕಿತನೆ ರೂಪಾಯಿ ಹೇ, ನೀವು ಮೇರೆ ಪಾಸ್ ಅಂತ ಶುರು ಮಾಡಬೇಕು. ನಿನ್ನ ಬಳಿ ಅಂದಾಗ ನನ್ನ ಬಳಿ, ಮೇರೆ ಪಾಸ್ 10 ರೂಪಾಯಿ ಹೇ, ಕ್ವೆಶ್ಚನ್ ಮಾರ್ಕನ್ನು ಫುಲ್ ಸ್ಟಾಪ್ ಮಾಡ್ತೀರಾ. ತುಮ್ ಕಿಸ್ಕೆ ಸಾಥ್ ರಹತೆ ಹೋ, ಮೈ, ನೋಡಿ ತುಮ್ ಅಂದಾಗ ನೀನು, ಮೈ ದೋಸ್ತ್ ಕೆ ಸಾಥ್ ರಹತಾ ಹೂँ, ಏನು ಬೇಕಾದ್ರೂ ಬರಿಬೋದು, ಅಲ್ಲಿ ಇದೇ ಆನ್ಸರ್ ಬರಬೇಕು ಅಂತ ಏನಿಲ್ಲ. ಓಕೆ, ಎಸ್. ಸೊ ಈಗ ನಿಮಗೆ ಅದರದ್ದು ಕ್ಲಿಯರಾಗಿ ಗೊತ್ತಾಗಿದೆ. ನೆಕ್ಸ್ಟು ಸರ್ವನಾಮದ ನೋಡೋಣ ಅಲ್ವಾ. ಸರ್ವನಾಮ ಅಂದ್ರೇನು? ಪ್ರನೌನ್ಸ್. ಸರ್ವನಾಮ ಅಂತ ಹೆಸರಲ್ಲೇ ಹೇಳ್ತಾ ಇದೆ, ಸಬ್ಕಾ ನಾಮ್, ಎಲ್ರಿಗೂ ಬರುತ್ತೆ. ಇಲ್ಲಿ ಲಡ್ಕ ಲಡ್ಕಿ ಭೇದ ಭಾವನೇ ಇಲ್ಲ ಅಲ್ವಾ. ಮೈ ರಾಮಕೃಷ್ಣ ಹೂँ ಅಂತ ಹೇಳಿದರೆ ನೀವು ಮೈ ನಿಮ್ಮ ಹೆಸರನ್ನು ನೀವು ಹೇಳ್ಕೊಳ್ತೀರಾ ಅಲ್ವಾ. ಹಾಗೆ ಯಾರು ಪ್ರಧಾನಮಂತ್ರಿ ಹೇಳಬೇಕಾದ್ರೂ ಮೈ ಪ್ರಧಾನಮಂತ್ರಿ ಹೂँ ಅಂತಲೇ ಹೇಳ್ತಾರೆ. ಸೊ ಮೈ ಅನ್ನೋದು ಎಲ್ರಿಗೂ ಯೂಸ್ ಆಗ್ತಿದೆಯಲ್ವಾ. ಸೊ ನಾನು, ನೀನು, ಅವನು, ಅವಳು, ಇವನು, ಇವಳು ಏನು ಫಸ್ಟ್ ಕಲ್ತ್ರಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ, ಅದೆಲ್ಲ ಸರ್ವನಾಮಗಳು ಬರುತ್ತೆ. ಮೈ, ಹಮ್, ತು, ತುಮ್, ಆಪ್, ಯಹ್, ಯೇ, ವಹ್ವೆ. ಈ ನಾನು ಇರೋದು ನನಗೆ ಆಗಬೇಕಾದ್ರೆ ಏನಾಗಬೇಕು? ನನಗೆ, ನನ್ನನ್ನು ಅಲ್ವಾ. ನನ್ನ ಆಗಬೇಕಾದ್ರೆ ಆ ಸರ್ವನಾಮದ ಜೊತೆ ಕಾರಕಗಳು ಸೇರುತ್ತೆ ನೋಡಿ. ಮುझे ಹಿಂದಿ ಮಾಲೂಮ್ ಹೇ, ಮುझे, ಮೈ ಅಂದರೆ ನಾನು, ಅಲ್ಲಿ ಕೋ ಸೇರಿದರೆ ಮೈ ಪ್ಲಸ್ ಕೋ ಮುझे ಆಯಿತು, ಮುझे ಹಿಂದಿ ಮಾಲೂಮ್ ಹೇ. ನನ್ನ ಬರಬೇಕಾದ್ರೆ ಮೈ ಪ್ಲಸ್ ಕಾ ಮೇರಾ, ಮೇರಾ, ಮೈ ಪ್ಲಸ್ ಕೆ ಬಂದರೆ ಮೇರೆ, ನನ್ನ, ಮೈ ಪ್ಲಸ್ ಕಿ ಮೇರಿ, ಮೇರಾ ಘರ್, ಘರ್ ಪುಲ್ಲಿಂಗ್ ಅದಕ್ಕೆ ಮೇರಾ ಘರ್. ಓಕೆ, ಮೇರಿ ಹೇ, ನೋಡಿ ಮೇರಿ ಅಂದರೆ ಮೈ ಪ್ಲಸ್ ಕಿ, ನಾನು, ಮೈ. ಹಾಗೆ ತುಮ್ तुम्हारी, वह उसकी, यह इसकी, ये इनकी, वो वे ಬಂದಾಗ ಉನ್ಕಿ. ಓಕೆ, ಎಸ್. ಹಮಾರ ಅಂದರೆ ಏನಾಯ್ತಲ್ಲಿ? ಹಮ್ ಪ್ಲಸ್ ಕಾ ಹಮಾರ. ಅದನ್ನು ನೀವು ನೋಡ್ಕೊಳ್ತಾ ಹೋಗಿ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಎಸ್. ಸೊ ಮೈ ಪ್ಲಸ್ ಕಾ ಮೇರಾ, ಮೇರೆ, मेरी, ಹಾಗೆ हमारा, हमारे, हमारी, तेरा, तेरे, तेरी, तुम्हारा, तुम्हारे, तुम्हारी, इसका, इसके, इसकी, उनका, उनके, उनकी, इनका, इनके, इनकी ಹಾಗೆಲ್ಲ ಬರ್ತಾ ಹೋಗುತ್ತೆ. ಎಸ್. ಯಹ ಛೋಟಿ ಕಲಂ, ನೋಡಿ ಛೋಟಿ ಕಲಂ ಇದ್ದಾಗ ಇಲ್ಲಿ ನನ್ನದು ಅಂತ ಬರಿಬೇಕು. ಅಲ್ಲಿ ನೀವು ಮೇರಾ ಬರಿಬೇಕಾ, ಮೇರಿ ಬರಿಬೇಕಾ, ಮೇರೆ ಬರಿಬೇಕಾ ಅಂತ ಡೌಟ್ ಆಗುತ್ತೆ. ಆವಾಗೇನು ಮಾಡಬೇಕು? ಛೋಟಿ ಅಂತ ಹೇಳ್ತಿದ್ದಾರಾ, ಸ್ತ್ರೀಲಿಂಗ್ ಬಂತ, ಅವಾಗೇನು ಮಾಡಬೇಕು? ಯಹ ಛೋಟಿ ಕಲಂ ಮೇರಿ ಹೇ ಹಾಕಬೇಕು. ಮೇರಾ ಘರ್ ಡ್ಯಾಶ್ ವಿದ್ಯಾಲಯ ಸೆ ನಜ್ದೀಕ್ ಹೇ, ಮೇರಾ ಘರ್ ಏನು ಯಾವುದಾದ್ರಲ್ಲಿ ಏನು ಬೇಕಾದ್ರೂ ಇಲ್ಲಿ ನೋಡಿ, ಇಲ್ಲಿ ತುಮ್, ಹಮ್, ವಹ್, ಮೇರಾ ಘರ್ ಇದರಲ್ಲಿ ಮೂರಲ್ಲಿ ಯಾವುದನ್ನು ನೀವು ಹಾಕ್ಬೋದು? ತುಮ್ ಹಾಕಕ್ಕೆ ಹೇಳ್ಬೋದು, ತುಮ್ಹಾರೇ ವಿದ್ಯಾಲಯ ಸೆ ಹೇಳ್ಬೋದು, ಅಥವಾ ಆಪ್ಕೆ ವಿದ್ಯಾಲಯ ಸೆ ಹೇಳ್ಬೋದು ಅಲ್ವಾ. ವಹ ಅಂದರೆ ಉಸ್ಕೆ ವಿದ್ಯಾಲಯ ಸೆ ನಜ್ದೀಕ್ ಹೇ. ನೆಕ್ಸ್ಟ್ ರಾಮಚಂದ್ರ ಜಿ ಡ್ಯಾಶ್ ಅಧ್ಯಾಪಕ್ ಹೇ, ನಮ್ಮ ಬರಬೇಕಾ? ನಮ್ಮ ಅಂದಾಗ ಹಮ್ ಪ್ಲಸ್ ಕೆ ಹಮಾರೆ, ಹಮಾರೆ ಯಾಕೆಂದರೆ ಅಧ್ಯಾಪಕ ರೆಸ್ಪೆಕ್ಟಿಗಾಗಿ. ಹಾಗೆ ಇಲ್ಲಿ ಗಾಯ್ ಇದ್ದಾಗ ಮೇರಿ ಗಾಯ್, ಮೈ ಪ್ಲಸ್ ಕಿ ಮೇರಿ, ಮೇರಿ ಗಾಯ್. ಆ ಥರ ಮಾಡ್ತಾ ಹೋಗಿ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಕ್ಯಾ ಆಪ್ ಡ್ಯಾಶ್ ಜಾನ್ತೆ ಹೇ, ನಾವು ಗೊತ್ತಾ ಅಂತ ಕೇಳಬೇಕಾದ್ರೆ ಹಮ್ಕೋ ಜಾನ್ತೆ ಹೇ, ಹಮೇ ಜಾನ್ತೆ ಹೇ, ಹಾಗೆ ಮೀನಿಂಗ್ ತಿಳ್ಕೊಂಡು ಈಸಿ ಆಗುತ್ತೆ.
ಎಸ್. ನೆಕ್ಸ್ಟ್ ಪ್ರಶ್ನವಾಚಕ. ಪ್ರಶ್ನೆ ಕೇಳಬೇಕಾದ್ರೆ ನಾವು ಯಾವ್ದು ಯೂಸ್ ಮಾಡ್ತೀವಿ? ಕ್ಯಾ ಅಂತ ಯೂಸ್ ಮಾಡ್ತೀವಿ. ಕ್ಯಾ ಅಂದರೆ ಏನು? ವಾಟ್ ಡು ಯು ವಾಂಟ್? ತುಮ್ ಕ್ಯಾ ಚಾಹತೆ ಹೋ? ನೋಡಿ, ಕ್ಯಾ ಚಾಹತಿ ಹೋ ಅಂದರೆ ಸ್ತ್ರೀಲಿಂಗ್, ಕ್ಯಾ ಚಾಹತೆ ಹೋ ಅಂದರೆ ಪುಲ್ಲಿಂಗ್. ಕಹಾ ಅಂತ ಅನ್ನೋದಕ್ಕೆ ಇದು ಅಷ್ಟೇ, ಎಲ್ಲೂ ಚೇಂಜ್ ಆಗೋದಿಲ್ಲ. ಕಹಾ ಎಲ್ಲಿ. ಹಮೀದ್ ಕಹಾ ರೆಹತಾ ಹೇ. ಅದೇ ಮೈಯಿಂದ ಬಂದಾಗ ಮೈ ಕಹಾ ರೆಹತಾ ಹೂँ, ಮೈ ಕಹಾ ರೆಹತಿ ಹೂँ. ಅದು ನೀವು ಪ್ರಶ್ನೆ ಮಾಡಬೇಕು. ಆವಾಗ ತುಮ್ ಕಹಾ ರೆಹತೆ ಹೋ, ಅಧ್ಯಾಪಕ ಕಹಾ ರೆಹತೆ ಹೇ, ಪ್ರಧಾನಮಂತ್ರಿ ಕಹಾ ರೆಹತೆ ಹೇ, ಮ್ಯಾನೇಜರ್ ಕಹಾ ರೆಹತೆ ಹೇ ಅಲ್ವಾ. ಗಾಡಿ ಯಹಾಂ ಸೆ ಕಬ್ ರವಾನಾ ಹೋತಿ ಹೇ. ಕಬ್ ಅಂದರೆ ಯಾವಾಗ, ಕ್ಯಾ ಅಂದರೆ ಏನು, ಕಹಾ ಎಲ್ಲಿ, ಕಬ್ ವೆನ್ ಯಾವಾಗ. ಮೀನಿಂಗ್ ತಿಳ್ಕೊಂಡು ಸಾಕು, ಅಲ್ಲಿಗೆ ನೀವು ಪ್ರಶ್ನೆ ಮಾಡಬೇಕಾದ್ರೆ ಹಾಕ್ತೀರಾ. ಕಿತ್ನಾ ಅಂದರೆ ಎಷ್ಟು, ಹೌ ಮಚ್. ಕಿತ್ನಾ, ಕಿತ್ನೆ, ಹೌ ಮೆನಿ. ನೋಡಿ, ಹೌ ಮಚ್ ಅಲ್ಲಿ, ಇಲ್ಲಿ ಹೌ ಮೆನಿ, ಕಿತ್ನೆ ಅಂದರೆ ನಂಬರ್ ಕೌಂಟ್ ಮಾಡೋದಾದರೆ ಕಿತ್ನೆ ಹಾಕಿ. ಅಲ್ಲಿ ಕ್ವಾಂಟಿಟಿ ಮಾತ್ರ ಹೇಳಿದರೆ, ನಂಬರ್ ಇಲ್ಲ, ಆವಾಗ ಥೋಡಾ ದೂದ್, ಕಿತ್ನಾ ದೂದ್, ಥೋಡಾ ದೂದ್ ಆ ಥರ ಬರುತ್ತೆ. ಕಿತ್ನೆ ಲೋಗ್, 10 ಲೋಗ್ ಹಾಗೆ ಹಾಕಬೇಕಾಗುತ್ತೆ. ಕ್ಯೂ, ವೈ ಯಾಕೆ. ಕ್ಯೂ ಅಂದರೆ ಯಾಕೆ. ಕೈಸಾ, ಕೈಸಾ ಎಂತಹ, ಎಂತಹ, ವಾಟ್ ಟೈಪ್ ಆಫ್ ಪರ್ಸನ್ ಅಂತೀವಲ್ಲ. ಕ್ಯಾ ತುಮ್ ಕಲಾಂ ಜಿ ಕೋ ಜಾನ್ತೆ ಹೋ. ಕ್ಯಾ ನಿನಗೆ ಗೊತ್ತಾ ಅಂತ ಪ್ರಶ್ನೆ ಕೇಳಬೇಕಾದ್ರೆ ನಾವು ಕ್ಯಾ ಅನ್ನೋದನ್ನು ಯೂಸ್ ಮಾಡ್ತೀವಿ. ಓಕೆ, ಎಸ್. ನೆಕ್ಸ್ಟ್ ಪ್ರಾಕ್ಟೀಸ್ ನೋಡಿ. ತುಮ್ಹಾರಾ ನಾಮ್ ಕ್ಯಾ ಹೇ? ಮೇರಾ ನಾಮ್ ರಾಮಕೃಷ್ಣ ಹೇ. ಹಾಗೆ ನೀವು ನಿಮ್ಮ ಹೆಸರು. ತುಮ್ಹಾರೆ ಕಪಡೆ ಕೌನ್ ಧೋತಾ ಹೇ? ಮೇರೆ ಕಪಡೆ ಮೇರಿ ಮಾ ಧೋತಿ ಹೇ ಬರಿಬಹುದು. ಅಥವಾ ನೆಕ್ಸ್ಟ್ ಆಪ್ ಕಹಾ ರೆಹತೆ ಹೇ? ಮೈ ಘರ್ ಮೇ ರೆಹತಾ ಹೂँ, ಮೈ ಸುಳ್ಯ ಮೇ ರೆಹತಾ ಹೂँ. ನಿಮ್ಮ ಊರೇನಿದೆ ಆ ಊರ ಹೆಸರನ್ನ ಹೇಳಿ. आप क्यों हिंदी सीखते हैं? मुझे हिंदी पसंद है इसलिए सीखता हूँ. ಏನಾದರೂ ಬರಿಬಹುದು. ಓಕೆ, ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಕೆಲವು ಇದಿದೆ ನೋಡಿ. ಹಮ್ ನದಿ ಮೇ ನಹಾತೆ ಹೇ, ಹಮ್ ಕಹಾ ನಹಾತೆ ಹೇ ಕೇಳ್ಬೋದು. ಅವಾಗೇನು ನಾವೆಲ್ಲಿ ಸ್ನಾನ ಮಾಡ್ತೀವಿ, ಅದ್ರ ಬದಲು ನೀವು ಎದುರುಗಡೆ ಇರೋರು ಪ್ರಶ್ನೆ ಮಾಡಬೇಕಾದ್ರೆ ಆಪ್ ಕಹಾ ನಹಾತೆ ಹೇ. ತಾರೆ ರಾತ್ ಮೇ ಚಮಕ್ತೆ ಹೇ. ತಾರೆ ಅಂದರೆ ನಕ್ಷತ್ರಗಳು. कब चमकते हैं? मेरा भाई मैसूर में काम करता है. आपका भाई कहाँ काम करता है? यह बकरी ज़्यादा दूध देती है. ज़्यादा दूध अंदकूडले ನಮ್ಮ ಗಮನ ಏನು, कितना दूध देती है ಆ ಥರ. ಬೆಂಗಳೂರು बहुत अच्छा शहर है. अच्छा ಅಂತ ಬಂದ್ಕೂಡಲೇ कैसा शहर है. ನೋಡಿ, ಬೆಂಗಳೂರು कैसा शहर है. ಹಾಗೆ ಈ ಥರ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಇನ್ನೊಂದರಲ್ಲಿ ಬಾಕಿ ಉಳಿದಿರೋ ಗ್ರಾಮರ್ದು ಹೇಳ್ತೀನಿ. सुनने के लिए आप सबको धन्यवाद.